ಹಲವು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಈಗ ನಾನು ಕೊಡುವ ಉತ್ತರ ಹೊಸದೇನೂ ಅಲ್ಲ. ನನ್ನ ಪುಸ್ತಕಗಳನ್ನು ಓದಿದವ್ರಿಗೆ, ಹಲವು ಕಡೆಯಲ್ಲಿ ನನ್ನ ಭಾಷಣಗಳನ್ನು ಕೇಳಿದವ್ರಿಗೆ ಈ ವಿಷಯದೊಳಗೆ ನನ್ನ ವಿಚಾರ ಏನು ಅಂತ ಅನ್ನೋದು ಗೊತ್ತೇ ಇರಬಹುದು. ಆದರೆ ಈ ಸಂದರ್ಭದೊಳಗೆ ನಿಮ್ಮ ಮುಖ್ಯವಾದ ಒಂದು ಪ್ರಶ್ನೆಗೆಯಿಂದ ನಾನು ನನ್ನ ಉತ್ತರವನ್ನು ಆರಂಭ ಮಾಡ್ತೇನೆ. ನಿಮ್ಮಲ್ಲಿ ನೀವು ಮತ್ತು ಬೇರೆ ಕಡೆಯಲ್ಲೂ ಕೂಡ ನನ್ನನ್ನು ಪದೇ ಪದೇ ಕೇಳ್ತಿದ್ದಾರೆ, ಫೋನ್ ಮಾಡಿಯೂ ಕೇಳ್ತಾ ಇದ್ದಾರೆ. ನೀವು ನರೇಂದ್ರ ಮೋದಿಯವರು 2019ರಲ್ಲಿ ಗೆಲ್ಲಬೇಕು, ಅವರಿಗೆ ಒಳ್ಳೆಯ ಮೆಜಾರಿಟಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರೊಳಗೂ ಬರಬೇಕು. ಬರೀ ಅಷ್ಟಲ್ಲ, 2024ರೊಳಗೂ ಒಳ್ಳೆಯ ಮೆಜಾರಿಟಿ ಇಟ್ಕೊಂಡು ಅವ್ರು ಗೆಲ್ಲಬೇಕು, 2029ರೊಳಗೂ ಅವ್ರು ಗೆಲ್ಲಬೇಕು ಅಂತ ನೀವು ಹೇಳಿದ್ರಲ್ಲ. ಯಾತಕ್ಕೆ ಆ ಮಾತನ್ನು ಹೇಳಿದ್ರಿ ಅಂತ ಎಷ್ಟೋ ಜನ ಕೇಳ್ತಿದ್ದಾರೆ. ಕೆಲವು ಪತ್ರಿಕೆಯವರು ಅದನ್ನು ಒಂದು ಥರ ನಾನು ತಮಾಷೆಗೆ ಹೇಳಿದೆ ಅನ್ನೋ ರೀತಿಯಲ್ಲೂ ಕೂಡ ವರದಿ ಮಾಡಿದ್ದಾರೆ. ನಾನು ಅದನ್ನು ತಮಾಷೆಗೆ ಹೇಳಿದ್ದಲ್ಲ. ಯಾತಕ್ಕೆ ನಾನು ಈ ಉತ್ತರ ಕೊಟ್ಟೆ ಅಂತ ಅಂದರೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ಆರಂಭವಾದಾಗ ಬ್ರಿಟಿಷರು ಒಂದು ತಂತ್ರವನ್ನು ಮಾಡಿದ್ರು. ಬ್ರಿಟಿಷರು ಮಹಾತಂತ್ರಗಾರರು. ಅವರೇನು ಮಾಡಿದ್ರು ಅಂದರೆ, ಮುಸಲ್ಮಾನರ ಮುಖ್ಯಸ್ಥರುಗಳನ್ನೆಲ್ಲ ಕರೆದು ಹೇಳಿದರು, ನೋಡಿ ಇವರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಿ ಅಂತ ಕೇಳ್ತಾ ಇದ್ದಾರೆ. ನಮಗೇನು ಬಿಟ್ಟು ಹೋಗೋಕ್ಕೇನು ವಿರೋಧ ಇಲ್ಲ, ಆದರೆ ನಾವು ಈಗ ರಾಜ್ಯ ಆಳ್ತಾ ಇರೋ ಎಲ್ಲ ಜನಗಳ ಕ್ಷೇಮವನ್ನು ಗ್ಯಾರಂಟಿ ಮಾಡಿ ನಾವು ಬಿಟ್ಟು ಹೋಗಬೇಕು. ಆದರೆ ಏನಾಗುತ್ತೆ ಅಂದರೆ, ನಾವು ಬರೋದಕ್ಕೆ ಮೊದಲು ನೀವು ಇಡೀ ಭಾರತವನ್ನು ಆಳ್ತಾ ಇದ್ದರೆ, ಆಮೇಲೆ ಮರಾಠರು ಬಂದು ನಿಮ್ಮಿಂದ ರಾಜ್ಯವನ್ನು ಕಿತ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸುಮಾರು ಅರ್ಧ ಭಾಗ ನಿಮ್ಮಿಂದ ಅವರು ಕಿತ್ಕೊಂಡ್ಬಿಟ್ಟಿದ್ರು, ನೀವು ರಾಜ್ಯ ಕಳ್ಕೊತಾ ಇದ್ರಿ. ನಾವು ಬರದೇ ಇದ್ದಿದ್ದರೆ ಕಂಪ್ಲೀಟಾಗಿ ಅದು ಮರಾಠರ ಕೈವಶ ಆಗ್ತಾಯಿತ್ತು. ನಾವು ಬಂದವು, ನಾವು ಅದನ್ನು ವಶ ಮಾಡ್ಕೊಂಡವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ಯಾಕೆಂದರೆ ನೀವು ರಾಜ್ಯ ಆಳಿದವರು, ನಿಮಗೆ ಗೌರವ ಬೇಕು. ಆ ಗೌರವ ಕೊಟ್ಟು ನಾವು ರಾಜ್ಯ ಆಳ್ತಾ ಇದ್ದೀವಿ. ಈಗ ನಾವು ಬಿಟ್ಟು ಹೋಯಿತು ಅಂತ ಅಂದರೆ, ಆ ಮೆಜಾರಿಟಿ ಇರುವಂಥ ಹಿಂದೂಗಳು ಇರ್ತಾರಲ್ಲ, ಅವ್ರ ಕೈಗೆ ರಾಜ್ಯ ಬರುತ್ತೆ. ಅವರು ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾರೋ ಇಲ್ವೋ, ನಿಮ್ಮ ಸ್ಥಿತಿ ಕೆಳಕ್ಕೆ ಇಳಿಯುತ್ತೋ ಇಲ್ವೋ, ನಾವಿದ್ದರೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ, ನೀವೇ ಯೋಚನೆ ಮಾಡಿ ಹೇಳಿ ಅಂತ ಮುಸಲ್ಮಾನರಿಗೆ ಹೇಳಿದರು. ಮುಸಲ್ಮಾನರು ಇಲ್ಲ ನೀವು ಬಿಟ್ಟು ಹೋಗಬೇಡಿ, ನೀವು ಇರಬೇಕು ಅಂತ ಹೇಳಿದ್ರು. ಹೀಗೆ ಮಾಡಿ ಒಂದು ಆಗಿನ ಅಖಂಡ ಭಾರತದ ಮುಸಲ್ಮಾನರ ಸಂಖ್ಯೆ ಸಾಕಷ್ಟೇ ಇತ್ತು. ಸರಿ, ಅವರನ್ನು ಇಟ್ಕೊಂಡ್ರು, ಅವರು ತಮ್ಮ ಪರವಾಗಿ ಮಾಡಿಕೊಂಡ್ರು. ಆಮೇಲೆ ಹಿಂದೂಗಳನ್ನು ಒಡಿಬೇಕು ಅಂತ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ರು. ಅವರು ಏನು ಮಾಡಿದ್ರು, ಮೇಲಿನ ಜಾತಿ ಕೆಳಗಿನ ಜಾತಿ ಅಂತ ಶುರು ಮಾಡಿದ್ರು. ಆ ಕಾಲಕ್ಕೆ ಇದ್ದದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದುವರೆದವರು, ದೇಶ ಸ್ವತಂತ್ರ ಅಂತ ಅನ್ನೋದು ವಿದ್ಯಾಭ್ಯಾಸದಲ್ಲಿ ಮುಂದುವರೆದವ್ರವ್ರಿಗೇ ಸಹಜವಾಗಿ ಇರೋದು. ಅವರನ್ನೆಲ್ಲರೂ ಒಂದು ಗುಂಪನ್ನು ಮಾಡಿಬಿಟ್ರು. ಯಾರು ಅವರು ಅಂದರೆ, ಬ್ರಾಹ್ಮಣರು, ಕಾಯಸ್ಥರು, ಆಮೇಲೆ ವೈಶ್ಯರು ಮೊದಲಾದವರೆಲ್ಲ ಇದ್ದದ್ರೊಳಗೆ ಅಕ್ಷರ ಎಲ್ಲ ತಿಳಿದವರು. ಅವರು ಒಂದು ತಪ್ಪು ಕಲ್ಪನೆ ಇದೆ, ಈ ಸ್ವಾತಂತ್ರ್ಯ ಚಳವಳಿಗೆ ಬಂದವರೆಲ್ಲ ಬ್ರಾಹ್ಮಣರು ಅಂತ ಅಲ್ಲ, ವಿದ್ಯಾವಂತರೆಲ್ಲ ಬ್ರಾಹ್ಮಣರು ಅನ್ನೋದು ಅಲ್ಲ. ಕಾಯಸ್ಥರು ಬ್ರಾಹ್ಮಣರಿಗಿಂತ ದೊಡ್ಡ ವಿದ್ವಾಂಸರು ಇದ್ದರು. ನಾವು ನಿಮಗೆ ಗೊತ್ತಿರಬಹುದು, ಸ್ವಾಮಿ ವಿವೇಕಾನಂದರು ಬ್ರಾಹ್ಮಣರಲ್ಲ, ಅವರು ಕಾಯಸ್ಥರು. ಸುಭಾಷ್ ಚಂದ್ರ ಬೋಸರು ಕಾಯಸ್ಥರು.
ಬಾಬು ರಾಜೇಂದ್ರ ಪ್ರಸಾದರು ಕಾಯಸ್ಥರು, ಜಯಪ್ರಕಾಶ್ ನಾರಾಯಣು ಕಾಯಸ್ಥರು. ಈ ಹಿಂದಿ ಇದು ಪ್ರದೇಶದಲ್ಲಿಗೆ ಪ್ರಸಾದ್ ಅನ್ನೋದು ಯಾರ ಹೆಸರು, ಈಗ ಲಾ ಮಿನಿಸ್ಟ್ರ್ ಇದ್ದಾರಲ್ಲ ಪ್ರಸಾದ್, ಅವರೂ ಕಾಯಸ್ಥರೇನೆ. ಅಂದರೆ ವಿದ್ಯಾಭ್ಯಾಸದೊಳಗೆ ಅವ್ರು ಮುಂದುವರೆದವರು. ಆಮೇಲೆ ಈ ವ್ಯಾಪಾರಸ್ಥರು ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರೆದವರೇನೆ. ಇವರೆಲ್ಲರೂ ಬಂದರು ಅದಕ್ಕೆ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ್ರು. ಅವಾಗ ಬ್ರಿಟಿಷರು ಏನು ಮಾಡಿದ್ರು ಅಂತಂದರೆ, ಇವರೆಲ್ಲ ಮುಂದುವರೆದ ಜಾತಿಯವರು, ಇವರು ನಿಮ್ಮನ್ನು ತುಳಿದವರು ಮೊದಲಿಂದಲೂ ನಿಮ್ಮನ್ನು ತುಳಿದು ತಾವು ಮೇಲಕ್ಕೆ ಬಂದವರು ಅಂತ ಬೇರೆ ಜಾತಿಯವರಿಗೆ ಎಲ್ಲ ಹಚ್ಚಿಕೊಟ್ರು. ಇವರು ಹಚ್ಚಿಕೊಟ್ರು, ಹಿಂದೂ ಸಮಾಜವನ್ನು ಒಡೆದರು ಅವರು. ಹೀಗೆ ಮಾಡಿ ತಳ್ತಾ ಇದ್ದರು. ಸರಿ, ಅನಂತರದೊಳಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂತು ಅಂತಂದ್ರೆ ಅದೇನು ಇವರು ಹೇಳಿದ ಹಾಗೆ ಬರೀ ಕಾಂಗ್ರೆಸ್ ಪಕ್ಷದಿಂದ ಸ್ವಾತಂತ್ರ್ಯ ಬರಲಿಲ್ಲ, ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯ ಬರಲಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದದ್ದು ಯಾವುದರಿಂದ ಅಂತಂದರೆ ಸುಭಾಷ್ ಚಂದ್ರ ಬೋಸ್ರಿಂದ. ಸುಭಾಷ್ ಚಂದ್ರ ಬೋಸರು ಅಮೇರಿಕಾ ಅಷ್ಟೊತ್ತಿಗೆ ಆಟಮ್ ಬಾಂಬನ್ನು ಕಂಡುಹಿಡಿದೇ ಇದ್ದಿದ್ದರೆ ಆಮೇಲೆ ಸುಭಾಷ್ ಚಂದ್ರ ಬೋಸ್ರೇ ಬಂದು ಇಡೀ ಭಾರತವನ್ನು ಅವರ ಸೈನ್ಯನೇ ಆಕ್ರಮಿಸ್ತಾ ಇತ್ತು. ಆದರೆ ಜಪಾನಿನ ಮೇಲೆ ಯಾವಾಗ ಅವರು ಬಾಂಬನ್ನು ಅಮೇರಿಕ ಹಾಕಿದ್ರು, ಜಪಾನ್ರಿಗೆ ಇದು ಯುದ್ಧ ಮಾಡೋಕ್ಕೇನು ಸಾಧ್ಯ ಆಗಲೇ ಇಲ್ಲ. ಆವಾಗ ವಿಧಿ ಇಲ್ಲದೆ ಸುಭಾಷ್ ಚಂದ್ರ ಬೋಸ್ ಸೋಲ್ಬೇಕಾಗಿತ್ತು. ಆಮೇಲೆ ಎಲ್ಲಿ ಹೋದರೂ ನನ್ನ ಹಿಡಿತಾರೆ ಅನ್ನೋದು ಗೊತ್ತಾಗಿ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೇನೋ ಮಾಡಿದ್ರು. ಆಮೇಲೆ ಅವರೆಲ್ಲ ರಷ್ಯಕ್ಕೆ ಹೋದರು. ಈ ಥರದ್ದು ಬೇರೆ ಬೇರೆ ಎಲ್ಲ ಇದೆ. ಪರಿಣಾಮ ಏನಾಯಿತು ಅಂತಂದರೆ, ಆ ಶಕ್ತಿ ಇದೆಯಲ್ಲ ಸುಭಾಷ್ ಚಂದ್ರ ಬೋಸರ ಅವರು ಮಾಡಿದ ಕೆಲಸ, ಆ ಸೈನಿಕರನ್ನು ಸೆರೆ ಹಿಡಿದ್ರು ಬ್ರಿಟಿಷರು. ಅವರಿಗೆ ಪಬ್ಲಿಕ್ ಟ್ರಯಲ್ ಮಾಡಿದ್ರು. ಆ ಟ್ರಯಲ್ ಒಳಗೆ ಅವರೆಲ್ಲ ಕೊಟ್ಟಂಥ ಸ್ಟೇಟ್ಮೆಂಟ್ ಎಲ್ಲ ಇತ್ತಲ್ಲ, ಅದು ಇಡೀ ದೇಶದಲ್ಲಿ ಇದನ್ನು ಒಂದು ಕ್ರಾಂತಿಯನ್ನು ಉಂಟು ಮಾಡಿತು. ಇಲ್ಲಿ ಬ್ರಿಟಿಷರ ಕೈ ಕೆಳಗೆ ಇದ್ದಂಥ ನಮ್ಮ ಸೈನಿಕರಲ್ಲೂ ಕೂಡ ಕ್ರಾಂತಿಯನ್ನು ಉಂಟು ಮಾಡ್ತು. ನಮ್ಮ ದೇಶದ ಅದನ್ನು ಇದು ನಮ್ಮ ಶಕ್ತಿಯನ್ನು ತಗೊಂಡು ನಮಗೆ ಸಂಬಳ ಕೊಟ್ಕೊಂಡು ನಮ್ಮವರ ವಿರುದ್ಧವಾಗಿ ನಮ್ಮನ್ನು ದುಡಿಸ್ತಾ ಇದ್ದಾರಲ್ಲ ಅಂತ ಅಂದು ನಮ್ಮ ಸೈನಿಕರು ದಂಗೆ ಹೇಳೋಕ್ಕೆ ಶುರು ಮಾಡಿದ್ರು. ಆವಾಗ ನೇವಿ ಇದರಲ್ಲಿ ರೆಬೆಲ್ ಅಂತ ಆಯ್ತಲ್ಲ ಮುಂಬೈನೊಳಗೆ, ಅದು ಮೊದಲನೇ ಇದು ದಂಗೆ ಆವಾಗ ಬಂದದ್ದು. ಬ್ರಿಟಿಷರಿಗೆ ನಾವಿನ್ನು ಇಲ್ಲಿ ಆಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರಿಗೂ ಅನ್ನಿಸ್ತು. ಅದಕ್ಕೋಸ್ಕರ ಬಿಟ್ಟು ಹೋದರು. ನಿಮಗೆಲ್ಲ ಗೊತ್ತಿದೆ, ನಮಗೆ ಸ್ವಾತಂತ್ರ್ಯ ಕೊಟ್ಟವರು ಆಟ್ಲಿ ಸ್ವಾತಂತ್ರ್ಯ ಕೊಟ್ಟ ನಂತರದೊಳಗೆ ಅವರು ಭಾರತಕ್ಕೆ ಬಂದಿದ್ದರು. ಭಾರತಕ್ಕೆ ಬಂದು ಕಲ್ಕತ್ತಾದಲ್ಲಿ ಅವರು ಹಿಡ್ಕೊಂಡಿದ್ದದ್ದು ಆಗಿನ ಗವರ್ನರ್ ಮನೆಯಲ್ಲಿ. ಅಂದರೆ ಆಗಿನ ಒಬ್ಬ ಚೀಫ್ ಜಸ್ಟಿಸ್ ಇದ್ದರು, ಚಕ್ರವರ್ತಿ ಅಂತವ, ಅವರು ಗವರ್ನರ್ ಆಗಿದ್ದರು, ಆ್ಯಕ್ಟಿಂಗ್ ಗವರ್ನರ್ ಆಗಿದ್ದರು. ಅವ್ರ ಮನೇಲಿ ಇಳ್ಕೊಂಡಿದ್ದಾಗ ಅವ್ರು ಕೇಳಿದ್ರು ಚಕ್ರವರ್ತಿ ಅವರು, ಇದು ನಮ್ಮ ದೇಶಕ್ಕೆ ನೀವು ಸ್ವಾತಂತ್ರ್ಯ ಕೊಟ್ಟು ಹೋಗೋದು ಅದರಲ್ಲಿ ಅಹಿಂಸಾ ವಿಧಾನದ್ದು ರೋಲ್ ಎಷ್ಟಿದೆ ಅಂತ ಕೇಳಿದ್ರು. ಅವರು ಮಿನಿಮಲ್ ಅಂತ ಹೇಳಿದ್ರು. ಹಾಗಾದರೆ ಯಾತಕ್ಕೆ ಅವ್ರು ಬಿಟ್ಟು ಹೋದರು? ಇಂತಿಂಥ ಕಾರಣ ಅಂತ ಅವರೆಲ್ಲ ಬಿಡಿಸೇ ಹೇಳಿದ್ರು. ಅದಕ್ಕೆ ಅವ್ರ ಮಾತು ನಂಬ್ತಿರೋ ಅಥವಾ ನಮ್ಮ ಅಹಿಂಸೆಯಿಂದಲೇ ಆಯಿತು ಅಂತ ಅನ್ನೋದನ್ನು ನೀವು ನಂಬ್ತಿರೋ? ಇದರೊಳಗೆ ಅಂತೂ ಒಟ್ಟಿನೊಳಗೆ ತಿರ್ಗಿಸ್ಬಿಟ್ರು. ಅದು ಯಾತಕ್ಕೆ ಅಹಿಂಸೆ ಅನ್ನೋದನ್ನು ತಿರುಗಿಸಿದ್ರು ಅಂತ ಅನ್ನೋದು ಒಂದು ಮುಖ್ಯ ಕಾರಣ. ಅಂದರೆ ನೆಹರು ಅವರಿಗೆ ರಾಜ್ಯವನ್ನು ಕೊಟ್ಟವರು ಮಹಾತ್ಮ ಗಾಂಧಿಯವರು. ನೆಹರು ಯಾವ ಎಲೆಕ್ಷನ್ನಲ್ಲೂ ಗೆದ್ದು ಬರಲಿಲ್ಲ. ಬ್ರಿಟಿಷರು ಬಿಟ್ಟು ಹೋಗೋದು ಅಂತ ಅನ್ನೋದು ಯಾವಾಗ ಇದಾಯಿತು, ಒಂದು ತೀರ್ಮಾನ ಮಾಡಿಕೊಂಡ್ರು, ಆವಾಗ ಅವ್ರು ಬಿಟ್ಟು ಹೋಗೋ ಮೊದಲು ಯಾರಿಗೆ ಬಿಟ್ಟು ಹೋಗಬೇಕು? ಇದ್ದುದ್ರಲ್ಲಿ ಒಂದು ಸ್ವಲ್ಪ ಆರ್ಗನೈಸ್ ಆಗಿದ್ದದ್ದು ಕಾಂಗ್ರೆಸ್ ಪಾರ್ಟಿನೇ. ಕಾಂಗ್ರೆಸ್ ಪಾರ್ಟಿ ಯಾರನ್ನು ಮುಖ್ಯವರು ಅಂತ ಅನ್ನೋ ಒಂದು ತೀರ್ಮಾನ ಮಾಡ್ತಾರೋ ಅವರಿಗೆ ಕೊಟ್ಟು ಹೋಗ್ತೀವಿ, ಅವರೇ ಪ್ರಮುಖರು ಅಂತ ಬ್ರಿಟಿಷರು ಹೇಳಿಬಿಟ್ರು. ಅದಕ್ಕೆ ಆವಾಗ 15 ಕಾಂಗ್ರೆಸ್ ಕಮಿಟಿಗಳು ಇತ್ತು. 15 ಅಂತಂದರೆ ಬೇರೆ ಬೇರೆ, ಕರ್ನಾಟಕದ್ದು ಒಂದು, ಮಹಾರಾಷ್ಟ್ರದ್ದು ಒಂದು, ಬಿಹಾರದ್ದು ಒಂದು, ಈ ಥರದೊಳಗೆ 15 ಇತ್ತು ಅದರೊಳಗೆಲ್ಲ. ಆಗ ಆ 15 ಕಮಿಟಿಗಳಿಗೂ ಒಪಿನಿಯನ್ ಕೇಳಿದ್ರು. ಆಗ ಇದ್ದಂಥ ಒಬ್ಬ ಅಧ್ಯಕ್ಷರು 15 ಕಮಿಟಿಗಳಿಗೂ ಒಪಿನಿಯನ್ ಕೇಳಿದ್ರು. 15ರೊಳಗೆ 12 ಪಟೇಲ್ರ ಹೆಸರನ್ನು ಹೇಳಿದರು. ಅಂದರೆ ಅವರು ಮುಂದೆ ಆಗ ಅಧ್ಯಕ್ಷರಾದರೆ ಆಡಳಿತ ವಹಿಸ್ಕೊಳ್ಳುವಾಗ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ.
ಇನ್ನು 3 ಬೇರೆ ಬೇರೆಯವ್ರಿಗೆ ಬಂತು. ನೆಹರೂಗೆ ಒಂದೇ ಒಂದು ಓಟು ಕೂಡ ಬರಲಿಲ್ಲ. ನೆಹರೂಗೆ ಅವಾಗ ಇದು ಬಂದುಬಿಡ್ತು, ನನ್ನನ್ನು ಬಿಟ್ಟು ಇನ್ಯಾರನ್ನೋ ಏನೋ ಮಾಡ್ತಿದ್ದಾರಲ್ಲ ಹಾಗೆ ಅಂತ. ನೆಹರು ಫ್ಯಾಮಿಲಿ ಇದೆಯಲ್ಲ, ಅದು ಮಹಾ ಅಹಂಕಾರದ ಫ್ಯಾಮಿಲಿ. ಅವರ ಅಪ್ಪನೂ ಅಂಥವ್ರೇನೆ, ಮಹಾ ಅಹಂಕಾರದ ಮನುಷ್ಯರೇನೆ, ಅವ್ರ ಸಂತಾನವೂ ಅಂಥದ್ದೇನೆ. ಸರಿ, ಆವಾಗ ಡೆಮೋಕ್ರೆಟಿಕಲಿ ಎಲೆಕ್ಟ್ ಯಾರಾದರೂ ಪಟೇಲರು ಅವರನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕಾಗಿತ್ತು. ಬರೀ ಡೆಮೋಕ್ರೆಟಿಕಲಿ ಎಲೆಕ್ಟ್ ಆದವ್ರು ಮಾತ್ರ ಅಲ್ಲ, ಪಟೇಲರು ಬಹಳ ಸಮರ್ಥರು, ತುಂಬ ಬುದ್ಧಿವಂತರು, ರಾಜಕೀಯದ ದೂರದೃಷ್ಟಿ ಬಹಳ ಚೆನ್ನಾಗಿ ಇದ್ದವರದ್ದು. ಅವರನ್ನು ಮಾಡಿದರೆ, ಪ್ರೈಮ್ ಮಿನಿಸ್ಟರ್ ಮಾಡಿದರೆ ನಮ್ಮ ದೇಶ ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಆದರೆ ಗಾಂಧಿಗೆ ಒಂದು ಥರದ ಏನು ವ್ಯಾಮೋಹ ಇತ್ತು ನೆಹರೂನ ಮೇಲೆ. ಅದು ಯಾವ ರೀತಿ ವ್ಯಾಮೋಹ ಅಂತ ಅನ್ನೋದಕ್ಕೆ ಬೇಕಾದಷ್ಟು ಘಟನೆಗಳು ಇವೆಲ್ಲ ಇದೆ. ಅಂತೂ ಒಟ್ಟಿನೊಳಗೆ ಗಾಂಧಿ ಏನು ಮಾಡಿದ್ರು, ಪಟೇಲರನ್ನು ಕರೆದು ಬಿಟ್ಟು, ನೋಡು ಇದನ್ನು ನೀನು ಬೇಡ ಅಂತ ಅಂದುಬಿಡು, ಯಾಕೆಂದರೆ ನೆಹರು ಮಾಡೋದು ಒಳ್ಳೆಯದು, ಯಾಕೆಂದರೆ ಅವನು ಇದನ್ನು ಇಂಟರ್ನ್ಯಾಷನಲ್ ಇದನ್ನು ಭಾಳ ತಿಳ್ಕೊಂಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಬಟ್ ಎಲ್ಲರೂ ವಾಪಸ್ ತಗೊಂಡ್ರು. ಯಾಕೆ ತಗೊಂಡ್ರು? ಗಾಂಧಿ ಮೇಲಿನ ಭಕ್ತಿಗೋಸ್ಕರ ತಗೊಂಡ್ರು ಅಂತ ಈಗೆಲ್ಲ ಇಂಟರ್ಪ್ರೆಟ್ ಮಾಡ್ತಾರೆ. ಅದನ್ನು ನಾನು ಒಪ್ಪೋದಿಲ್ಲ. ನಾನು ಒಬ್ಬ ಕಾದಂಬರಿಕಾರನಾಗಿ ನಾನು ನೋಡುವಂಥ ಪಾತ್ರಗಳು ಎಲ್ಲನೂ ಅದರ ಹಿಂದು ಮುಂದು ಎಲ್ಲನೂ ನಾನು ನೋಡ್ತೀನಿ. ಪಟೇಲರು ಬುದ್ಧಿವಂತರು, ದೊಡ್ಡ ಲಾಯರು. ಅದಕ್ಕಿಂತ ಮೊದಲು ನೇತಾಜಿ ಗಾಂಧಿ ಏನು ಮಾಡಿದ್ರು? ನೇತಾಜಿ ಕಾಂಗ್ರೆಸ್ಗೆ ಪ್ರೆಸಿಡೆಂಟ್ ಆಗಿದ್ದರು. ಆವಾಗ ಅವರು ಡಿಕ್ಲೇರ್ ಮಾಡಿದ್ರು, ಈ ಅಹಿಂಸೆ ಅಂತ ಅಂದರೆ ಆಗೋದಿಲ್ಲ, ನಾವು ಕ್ರಾಂತಿ ರೀತಿಯಲ್ಲೇ ಸ್ವಾತಂತ್ರ್ಯ ಗಳಿಸಬೇಕು ಅಂತ. ನೇತಾಜಿಗೊಂದು ಹಿನ್ನೆಲೆ ಇತ್ತು. ಕ್ರಾಂತಿ ಬಂಗಾಳದಲ್ಲಿ ಮೊದಲಿಂದಲೂ ಇತ್ತು. ಈ ನಮ್ಮ ಒಂದೇ ಮಾತ್ರ ಶುರುವಾದದ್ದು ಎಲ್ಲಿಂದ? ಬಂಗಾಳದಿಂದ ಶುರುವಾಯಿತು. ಹಾಗೆ ಕ್ರಾಂತಿ ಮೊದಲಿಂದಲೂ ಇತ್ತು. ಅದಕ್ಕೆಲ್ಲ ನೇತಾಜಿ ಆ ಇನ್ಫ್ಲೂಯೆನ್ಸಿಗೆ ಸೇರಿದವರು ಅವರು. ಸರಿ, ಅವರು ನಾವು ಕ್ರಾಂತಿ ಮೂಲಕವಾಗಿ ಮಾಡಬೇಕು ಅಂತಂದರು. ಗಾಂಧಿಗೆ ನಾನು ಹೇಳಿದಂಥ ತತ್ವ ಎಲ್ಲಿ ಬಿದ್ದು ಹೋಗಿಬಿಡುತ್ತೋ ಅಂತ ಅವ್ರಿಗೆ ಐಡಿಯಾಲಜಿಕಲ್ ಲವ್ ಅವರದ್ದು. ಗಾಂಧಿ ನಾನು ಹೇಳಿದ್ದು ಎಲ್ಲಿಗೆ ಹೋಗಿಬಿಟ್ಟು ಬಿದ್ದೋಗ್ಬಿಡುತ್ತೋ ಅಂತ ಅವ್ರಿಗೆ ಒಪ್ಪಿಗೆ ಆಗಲಿಲ್ಲ. 1 ವರ್ಷ ಆಯಿತು. ನೆಕ್ಸ್ಟು ಎಲೆಕ್ಷನ್ನಿಗೂ ನಿಂತ್ಕೊಂಡ್ರು ಇವರು ನೇತಾಜಿ. ಅವಾಗ ಅವರಿಗೆ ತುಂಬ ಓಟೇ ಬಂದ್ಬಿಡ್ತು, ಅವ್ರು ಗೆದ್ದು ಬಂದ್ಬಿಟ್ರು. ಅವಾಗ ಗಾಂಧಿ ಏನು ಮಾಡಿದ್ರು ಅಂದರೆ, ಆ ಕಾಂಗ್ರೆಸ್ನೊಳಗೆ ವರ್ಕಿಂಗ್ ಕಮಿಟಿ ಅಂತ ಇತ್ತು. ಆ ವರ್ಕಿಂಗ್ ಕಮಿಟಿಯ ಅವರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿತ್ತು. ಯಾರೋ ಅಧ್ಯಕ್ಷರಾದವರು. ಗಾಂಧಿ ಆ ವರ್ಕಿಂಗ್ ಕಮಿಟಿ ಒಬ್ಬೊಬ್ಬ ಮೆಂಬರನ್ನು ಕೂಡ ಕರೆದು, ನೀವು ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಡಿ ಅಂತಂದು ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸಿಂದಲೂ ರಾಜೀನಾಮೆ ಕೊಡಿಸ್ಬಿಟ್ರು. ನೇತಾಜಿ ಏನು ಮಾಡಬೇಕು? ಅಧ್ಯಕ್ಷನಾಗೇನು ಮಾಡೋ ಹಾಗಿಲ್ಲ ಅವರಾಗ. ನಾನು ಇಲ್ಲೇನು ಮಾಡೋಕ್ಕಾಗಲ್ಲ ಈ ಗಾಂಧಿ ಇನ್ಫ್ಲೂಯೆನ್ಸ್ನೊಳಗೆ ಹಾಗೆ ಅಂತಂದು ನೇತಾಜಿ ತಾವೇ ರಾಜೀನಾಮೆ ಕೊಟ್ಬಿಟ್ಟು ಕಲ್ಕತ್ತಾಕ್ಕೆ ಹೋಗಿ ತಮ್ಮ ಮನೆ ಒಳಗೆ ಇದ್ಬಿಟ್ರು. ಅವರು ಹೊರಗಡೆ ಬರಲಿಲ್ಲ, ಯಾರನ್ನೂ ನೋಡಲಿಲ್ಲ. ಯಾಕೆ ಕೂತರು ಅಂತಂದರೆ, ಚೆನ್ನಾಗಿ ಗಡ್ಡ ಮೀಸೆ ಎಲ್ಲನೂ ಬೆಳೆದು ತನಕ ಒಂದು ಥರದ ಮೌಲಾನದ ಥರದೊಳಗೆ ಕಾಣಬೇಕು ಹಾಗೆ ಮಾಡಿ ಒಬ್ಬ ಮೌಲಾನನ ಡ್ರೆಸ್ ಮಾಡಿಕೊಂಡು ಮರೆ ಒಳಗೆ ಆಫ್ಘಾನಿಸ್ತಾನದ ಮೂಲಕವಾಗಿ ಹೊರಟೋಗಿ ಆಮೇಲೆ ಜರ್ಮನಿಗೆ ಹೋದರು ಅವರು. ಆಮೇಲೆ ಅಲ್ಲಿಂದಲೂ ಯಾವ ರೀತಿ ಬಂದರು, ಈ ಕಡೆಗೆ ಬಂದರು, ಅದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಪಟೇಲ್ರಿಗೆ ಇದೆಲ್ಲ ಗೊತ್ತಿತ್ತು. ನಾನು ಗಾಂಧಿ ಮಾತು ಇವಾಗ ಕೇಳದೆ ಹೋದರೆ ಇದೇ ಥರ ತಂತ್ರ ಮಾಡಿ ಅವರು ನೆಹರೂನ ಮತ್ತೆ ತರ್ತಾರೆ. ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ, ನಾವು ಮಾಡಬೇಕಾದ ಕೆಲಸ ತುಂಬ ಇದೆ. ಏಕೆಂತಂದರೆ ಇಡೀ ಭಾರತವನ್ನು ನಾವು ಒಂದುಗೂಡಿಸ್ಬೇಕು. ಏಕೆಂದರೆ 500 ಚಿಲ್ಲರೆ ರಾಜ್ಯಗಳು ಇದೆ ಇದರೊಳಗೆಲ್ಲ. ಆದ್ದರಿಂದ ನಾವು ಒಂದುಗೂಡಿಸ್ಬೇಕು. ಆದ್ದರಿಂದ ನಾನು ವಿತ್ಡ್ರಾ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳಿ ಅವರು ವಿತ್ಡ್ರಾ ಮಾಡಿಕೊಂಡ್ರು. ಒಟ್ಟಿನೊಳಗೆ ಏನಾಯಿತು, ನೆಹರು ಅನ್ಎಲೆಕ್ಟೆಡ್ ಅಧಿಕಾರಕ್ಕೆ ಬಂದವರು. ಅಧಿಕಾರಕ್ಕೆ ಬಂದ ಮೇಲೆ ಅವರು ಎಲ್ಲ ತಂತ್ರಗಳನ್ನು ಉಪಯೋಗಿಸಿ ಅಧಿಕಾರವನ್ನು ಗಟ್ಟಿ ಮಾಡಿಕೊಂಡ್ರು. ಅಂತೂ ಒಟ್ಟಿನೊಳಗೆ ನೆಹರು ಪ್ರಧಾನಿಯಾದರು.